ಎಸ್ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಹಗರಣಗಳ ಭ್ರಷ್ಟಾಚಾರದ ಆರೋಪ ಇದೆ. ಅದರಲ್ಲಿ ಅಬಕಾರಿ ಇಲಾಖೆಯಲ್ಲೂ ಕೂಡ ಒಂದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಬಹಳ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಲಂಚ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಯಾವ ಕೆಲಸವೂ ಕೂಡ ಆಗೋದೇ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಇದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 1 ರೂಪಾಯಿ 2 ರೂಪಾಯಿ ಅಲ್ಲ, 700 ಕೋಟಿ. ಪವರ್ ಟಿವಿ ಬಳಿ ಇದೆ ಭ್ರಷ್ಟಾಚಾರ ಆರೋಪಕ್ಕೆ ಸಾಕ್ಷಿ. ಒಂದ ಎರಡ ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ? ಈಗ ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಈಗ ಭೋವಿ ನಿಗಮದಲ್ಲೂ ಕೂಡ ಭ್ರಷ್ಟಾಚಾರದ ವಾಸನೆ ಆಡ್ತಾ ಇದೆ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ 700 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಸಚಿವರ ವಿರುದ್ಧ ಗಂಭೀರ ಆರೋಪ ಇದೆ. ಇದು ಕೇವಲ ಈ ಅಬಕಾರಿ ಇಲಾಖೆಗೆ ಮಾತ್ರ ಸೀಮಿತ ಆಗಿಲ್ಲ. ಸಾಕಷ್ಟು ಇಲಾಖೆಗಳಲ್ಲಿ ಈ ರೀತಿಯಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಎಸ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಯಾವ ಭ್ರಷ್ಟಾಚಾರ ನಡೆದಿಲ್ಲ ಅಂತ 1000 ಸಲ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ರು ಕೂಡ ಪವರ್ ಟಿವಿ ಹತ್ರ ಆ ಆರೋಪಕ್ಕೆ ಸಾಕ್ಷಿ ಇದೆ. ಬಾರ್ ಲೈಸೆನ್ಸ್ ಅನ್ನ ಪಡೆಯೋದಕ್ಕೆ ಲಕ್ಷ ಲಕ್ಷ ಲಂಚವನ್ನ ನೀಡಲೇಬೇಕು. ಹೈಯೆಸ್ಟ್ ಇನ್ಕಮ್ ಅಬಕಾರಿ ಇಲಾಖೆಯಿಂದ ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ, ಇಲ್ಲೊಂದು ಬಾರ್ ಲೈಸೆನ್ಸ್ ಪಡ್ಕೊಳ್ಬೇಕು ಅಂದ್ರೆ ಲಕ್ಷ ಲಕ್ಷ ಲಂಚವನ್ನ ಕೊಡ್ಲೇಬೇಕು. ಅಧಿಕಾರಿಗಳ ಕೈಯನ್ನ ಬಿಸಿ ಮಾಡದೇ ಇದ್ರೆ ನಿಮ್ಮ ಲೈಸೆನ್ಸ್ ನ ಫೈಲ್ ಮುಂದಕ್ಕೆ ಹೋಗೋದೇ ಇಲ್ಲ. ಅಧಿಕಾರಿಗಳ ಹಣದ ದಾಹದ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಪವರ್ ಟಿವಿಗೆ ಸಿಕ್ಕಿದೆ. CL7 ಲೈಸೆನ್ಸ್ ಪಡೆಯೋದಕ್ಕೆ 40 ಲಕ್ಷ ಲಂಚವನ್ನ ಕೇಳಿದ್ದಾರೆ ಅಧಿಕಾರಿಗಳು. ಎಲ್ಲ ದಾಖಲೆ ಸರಿ ಇದ್ರೂ ಕೂಡ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮದ್ದೂರು ತಾಲೂಕು ಚಂದೂಪುರ ಗ್ರಾಮದ ಪುನೀತ್ ಅನ್ನೋರ್ಗೆ ಹಣದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಂಜಲ ಕಾಸಿಗೆ ಕೈ ಚಾಚಿಲ್ಲ ಅಂತ ಹೇಳಿದ್ರೆ, ಅಧಿಕಾರಿಗಳು ಅವ್ರ ಕೈಯನ್ನ ಎಂಜಲ ಕಾಸಿನಿಂದ ಬಿಸಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಸೆನ್ಸ್ ಫೈಲು ಮುಂದಕ್ಕೆ ಹೋಗೋದೇ ಇಲ್ಲ. CL7 ಪಡ್ಕೊಳ್ಳೋದಕ್ಕೆ 40 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಸರಿ ಇದೆ. ಅದಕ್ಕೆ NOC ಬೇಕು, ಬೇರೆ ಬೇರೆ ಅಪ್ಲಿಕೇಶನ್ ಗಳನ್ನ ಹಾಕಬೇಕು, NOC ತಗೊಳ್ಬೇಕು, ಎಲ್ಲ ಒಂದಷ್ಟು ಫಾರ್ಮಾಲಿಟೀಸ್ ಇದೆ. ಅದು ಎಲ್ಲ ದಾಖಲೆಗಳು ಕೂಡ ಸರಿ ಇದ್ರು 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ CL7 ಓಪನ್ ಮಾಡೋದಕ್ಕೆ. ಬಾರ್ ತೆಗೆಯೋದಕ್ಕೆ 4 ಬಾರಿ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದ್ರು ಪುನೀತ್ ಅನ್ನೋರು. 4 ಬಾರಿಯೂ ಕೂಡ ಲಂಚವನ್ನ ಕೊಟ್ಟಿಲ್ಲ ಅಂತ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ವಜಾ ಮಾಡಲಾಯಿತು. ಮದ್ದೂರು ತಾಲೂಕು ಚಂದೂಪುರ ಗ್ರಾಮದ ಪುನೀತ್ ಅನ್ನೋರು CL7 ಲೈಸೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ 4 ಬಾರಿ ಅವರು ಅರ್ಜಿ ಹಾಕಿದ್ರು ಕೂಡ ಅರ್ಜಿ ರಿಜೆಕ್ಟ್ ಆಗಿದೆ. ಹಣಕ್ಕೆ ಬೇಡಿಕೆ ಇಟ್ಟ ಮಂಡ್ಯ ಸರ್ಕಲ್ ಅಬಕಾರಿ DC ರವಿಶಂಕರ್ ಅವರಿಗೆ ಸಾಥ್ ನೀಡ್ತಾ ಇದ್ದಿದ್ದು ಇನ್ಸ್ಪೆಕ್ಟರ್ ರವಿಶಂಕರ್. 10 ಬಾರಿ ಅಧಿಕಾರಿಗಳ ಬಳಿ ಹೋದ್ರು ಕೂಡ ರವಿಶಂಕರ್ ಕ್ಯಾರೆ ಅಂತ ಇರ್ಲಿಲ್ಲ. ನಮ್ಮನ್ನ ನೋಡ್ಕೊಳ್ದೆ ನಿಮ್ಮ ಫೈಲ್ ಮೂವ್ ಆಗಲ್ಲ ಅಂತ ರವಿಶಂಕರ್ ಹೇಳ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ನಮ್ಮನ್ನ ನೋಡ್ಕೋಬೇಕು. ಏನ್ ನೋಡ್ಕೋಬೇಕು? ನಿಮ್ ಯೋಗ್ಯತೆಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ ನಿಮ್ಗೆ? ಅಂಡ್ ಕಾಂಗ್ರೆಸ್ ಗವರ್ನಮೆಂಟ್ 40% ಕಮಿಷನ್ ಅಂತ ಬಿಜೆಪಿ ಗವರ್ನಮೆಂಟ್ ಮೇಲೆ ಆರೋಪ ಮಾಡ್ಬಿಟ್ಟು ಬಂದ್ರಿ. ನೀವೇನು ಮಾಡ್ತಾ ಇದ್ದೀರಿ? ಮಂಡ್ಯ ಅಬಕಾರಿ DC ಸರ್ಕಲ್ ಅಬಕಾರಿ DC ರವಿಶಂಕರ್ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಅವ್ರಿಗೆ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರು ಸಾಥ್ ನೀಡ್ತಾರೆ ಅವರ ಲಂಚದ ಆಮಿಷಗಳಿಗೆ ಅಥವಾ ಅವರ ಎಲ್ಲ ಕೆಲಸಗಳಿಗೂ ಕೂಡ. 4 ಬಾರಿನೂ ಲಂಚ ಕೊಟ್ಟಿಲ್ಲ ಅಂತ ಆ ಫೈಲನ್ನ ಮೂವ್ ಮಾಡೋದೇ ಇಲ್ಲ. ಪುನೀತ್ ಫೈಲ್ನ ಮೂವ್ ಮಾಡೋದೇ ಇಲ್ಲ. ಹಣ ಕೊಡದೇ ಇದ್ರೆ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಬೆದರಿಕೆ ಬೇರೆ ಹಾಕ್ತಾರೆ. 40 ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹಣ ನೀಡದೇ ಇದ್ರೆ ನಿಮ್ಗೆ ಲೈಸೆನ್ಸ್ ಸಿಗೋದಿಲ್ಲ. ನಮ್ಗೆ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಗೊತ್ತು, ಅವ್ರ ಪುಂಡ್ರ ಸಂಪರ್ಕ ಇದೆ, ಆ ಸಂಪರ್ಕ ಇದೆ, ಈ ಸಂಪರ್ಕ ಇದೆ. ನೀವ್ ಯಾರಿಗೆ ಹೇಳಿದ್ರು ನಮ್ಮನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೇಳಿದಷ್ಟು ಹಣ ನೀಡಿ ಲೈಸೆನ್ಸ್ ತೆಗೆದುಕೊಳ್ಳಿ ಅಂತ ಬೆದರಿಕೆ ಹಾಕ್ತಾರೆ. ದೊಡ್ಡ ಮೊತ್ತ ಕೊಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಗೃಹಲಕ್ಷ್ಮಿ ಅಷ್ಟು ಕೊಡಿ. ಪುನೀತ್ ಬಳಿ ವಿಶೇಷ ಬೇಡಿಕೆಯನ್ನ ಇಡ್ತಾರೆ ಅಬಕಾರಿ DC ರವಿಶಂಕರ್. ಅಧಿಕಾರಿಗಳ ಲಂಚ ಗುಳಿತನಕ್ಕೆ ಬೇಸತ್ತು ಹೋಗ್ತಾರೆ ಪುನೀತ್. ಲೋಕಾಯುಕ್ತ ಕದ ತಟ್ಟಿ ಅಧಿಕಾರಿಗಳ ವಿರುದ್ಧ ದೂರನ್ನ ಸಲ್ಲಿಸ್ತಾರೆ. ಹಣ ನೀಡದೇ ಇದ್ರೆ ನಿಮ್ಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಬೆದರಿಕೆ ಹಾಕ್ತಾರೆ. ನಮಗೆ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಗೊತ್ತು, ಅವ್ರ ಸಂಪರ್ಕ ಇದೆ, ಇವ್ರ ಸಂಪರ್ಕ ಇದೆ. ಶೇಮ್! ಯಾ DC ಇದಾರಲ್ಲ ಅಬಕಾರಿ DC ರವಿಶಂಕರ್ ನಾಚಿಕೆ ಆಗ್ಬೇಕು. ವಿಲ್ಸನ್ ಗಾರ್ಡನ್ ನಾಗನಂತ ರೌಡಿ ಹೆಸರುಗಳ ರೌಡಿ ಸಂಪರ್ಕ ಇದೆ ಅಂತ ನಮ್ಗೆ ಹೇಳ್ತೀರಿ. ನೀವು ಅಧಿಕಾರ ಆ ಸೀಟಲ್ಲಿ ಕೂರೋದಕ್ಕೆ ನಾಲಾಯಕ್ಕು. ನೀವು ಯುವರ್ ಅನ್ಫಿಟ್ ಟು ಸಿಟ್ ಆನ್ ದ ಸೀಟ್. ನೀವು ಯಾರಿಗೆ ಹೇಳಿದ್ರು ನಮ್ಮನ್ನ ಏನೂ ಮಾಡೋದಕ್ಕಾಗೋದಿಲ್ಲ. ನಾವು ಕೇಳಿದಷ್ಟು ಹಣವನ್ನ ಕೊಡಿ, ನೀವು ಲೈಸೆನ್ಸ್ ತಗೊಂಡು ಹೋಗಿ, ನೀವು ಏನಾದ್ರೂ ಮಾಡ್ಕೊಳ್ಳಿ. ಅಷ್ಟೊಂದು ಹಣ ಕೊಡಕ್ಕಾಗಿಲ್ಲ ಅಂತಂದ್ರೆ ಒಂದು ಗೃಹಲಕ್ಷ್ಮಿ ಅಷ್ಟಾದ್ರೂ ಹಣ ಕೊಡಿ. ಈ ರೀತಿಯಾಗಿ ಹೇಳ್ತಾರೆ. ಅಧಿಕಾರಿಗಳ ಲಂಚ ಗುಳಿತನಕ್ಕೆ ಪುನೀತ್ ಬೇಸತ್ತು ಹೋಗ್ತಾರೆ. ನೋಡಿ, ದೂರುದಾರ ಪುನೀತ್ನ ಫುಟೇಜ್ ನೋಡ್ತಾ ಇದ್ರಿ.
ಅಬಕಾರಿ DC ರವಿಶಂಕರ್ ಫುಟೇಜ್ ಅನ್ನ ಕೂಡ ನೋಡ್ತಾ ಇದ್ದೀರಿ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸರ್ಕಾರ ಸಂಬಳ ಕೊಡಲ್ವಾ? ಜನರ ತೆರಿಗೆ ಹಣದಿಂದ ಬರುವಂತ ಸರ್ಕಾರದ ಸಂಬಳ ತಗೊಂಡು ಲಂಚಕ್ಕೆ ನೀವು ಕೈ ಓಡ್ತೀರಿ, ಎಂಜಲ್ ಕಾಸಕ್ಕೆ ಕೈ ಓಡ್ತೀರಿ. ಎಲ್ಲಿಂದ ತರದ್ರಿ? ಒಂದೊಂದು ಲೈಸೆನ್ಸ್ಗೆ 40 ಲಕ್ಷ ಕೊಡ್ತಾ ಹೋದ್ರೆ ಒಂದು ಫೈಲ್ ಮೂವ್ ಮಾಡೋದಕ್ಕೆ ಈಗ ಬದುಕಕ್ಕಾಗತ್ತಾ? ಲಿಕ್ಕರ್ ಅಂಗಡಿ ನಡೆಸಬೇಕು ಅಂದ್ರೆ ಡೈಲಿ ಮಾಮೂಲಿ ಕೊಡ್ತಾ ಹೋಗ್ಬೇಕು, ರೇಂಜ್ ಆಫೀಸರ್ಗಳು ಕೊಡ್ತಾ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ಕೊಡ್ತಾ ಹೋಗ್ಬೇಕು, ಬೀಟ್ ಪೊಲೀಸ್ಗಳಿಗೆ ಕೊಡ್ತಾ ಹೋಗ್ಬೇಕು. ಲಂಚ 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 ಎಲ್ಲಿಂದ ತಂದು ಕೊಡೋದು? ಲೋಕಾಯುಕ್ತ ಕದ ತಟ್ಟಿದ್ದಾರೆ ಪುನೀತು. ಅಧಿಕಾರಿಗಳ ವಿರುದ್ಧ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ರವಿಶಂಕರ್ಗೆ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತ ಆತನ ಒಂದು ಸಪೋರ್ಟ್. 700 ಕೋಟಿ ಭ್ರಷ್ಟಾಚಾರ ಅಂಡ್ RB ತಿಮ್ಮಾಪುರ ಅವರು ಸಚಿವರು ಇಲ್ಲ, ಅದು ಏನು ಸತ್ಯಕ್ಕೆ ದೂರವಾದಂತ ಮಾತು ಅಂತ ಹೇಳ್ತೀರಿ. ಯಾವ ಬಾಯಲ್ಲಿ ಹೇಳ್ತೀರಿ ನೀವು? ವಾಲ್ಮೀಕಿ ನಿಗಮದಲ್ಲೂ ಹಗರಣ, ಬೋವಿ ನಿಗಮದಲ್ಲೂ ಹಗರಣ, ಮೂಡಾ ಹಗರಣ. ಯಾವ್ದ್ರಲ್ಲಿ ಹಗರಣ ಇಲ್ಲ, ಯಾವ್ದ್ರಲ್ಲಿ ಭ್ರಷ್ಟಾಚಾರ ಇಲ್ಲ, ಎಲ್ಲಾದ್ರಲ್ಲೂ ಲಂಚಕ್ಕೆ ಕೈ ಓಡ್ತೀರಿ. ಯಾರಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕಾಗತ್ತಾ? 40 ಲಕ್ಷ 50 ಲಕ್ಷ ಒಂದೊಂದು ಲೈಸೆನ್ಸ್ ಕೊಟ್ಟು ಉದ್ಧಾರ ಆಗಕ್ಕಾಗತ್ತಾ? ಅಲ್ಲ, ಲಂಚ ಮಾಡಕ್ಕೆ ಅಂತಾನೆ ಆ ಜಾಗಕ್ಕೆ ಬರ್ತೀರಾ? ಏನಕ್ಕೆ? ಲಂಚದ ಹಣ ತಿಂದಿಲ್ಲ, ಆ ಎಂಜಲ್ ಕಾಸಿನ ಹಣ ತಿಂದಿಲ್ಲ ಅಂತಂದ್ರೆ ತಿಂದನ್ನ ಜೀರ್ಣ ಆಗುತ್ತಾ? ಜೀರ್ಣ ಆಗೋದಿಲ್ವೋ? ಒಂದು CL7 ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ 40 ಲಕ್ಷ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಒಂದು CL7 ಲೈಸೆನ್ಸ್ ನ ಪಡ್ಕೊಂಡು ಅದನ್ನ ಕಂಪ್ಲೀಟ್ ಆ ಪ್ರಾಸೆಸ್ ನ ಮುಗಿಸೋ ಅಷ್ಟೊತ್ತಿಗೆ ಯಾಕಾದ್ರೂ ಬೇಕಪ್ಪ ಈ ಬಿಸ್ನೆಸ್ ಅನ್ನೋ ಅಷ್ಟು ಮಟ್ಟಿಗೆ ಬೇಸತ್ತು ಹೋಗ್ಬಿಡ್ತಾರೆ. ಅಂಡ್ ನಿಮ್ಗೆ ಹೈಯೆಸ್ಟ್ ರೆವೆನ್ಯೂ ಜನರೇಟ್ ಆಗೋದಕ್ಕೆ ಅಬಕಾರಿ ಇಲಾಖೆ ಬೇಕೇ ಬೇಕು. ಓಕೆ, ಅಬಕಾರಿ DC ರವಿಶಂಕರ್ ಜೊತೆಗೆ ಪುನೀತ್ ಮಾತನಾಡಿರುವಂತಹ ಸಂಭಾಷಣೆಯ ಒಂದು ಆಡಿಯೋ ಇದೆ, ಕೇಳಿಸ್ಕೊಳ್ಳೋಣ. ಸರ್ ಇಲ್ಲೇ ಬಂದೆ ಮಧುರ ಟಿಫಾನಿಸ್ ಹತ್ರ. ಬನ್ನಿ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ, ಪಾರ್ಕ್ ಮಾಡ್ಬಿಟ್ಟು ಬನ್ನಿ ನಿಮ್ದು ಕಾರ್ನ. ಓಕೆ ಓಕೆ. ಎಲ್ಲಿ ಸರ್? ಇಲ್ಲಿ ಆಲ್ಟ್ರೋಸ್ ನಿಲ್ಸ್ಕೊಂಡಿದ್ದೀನಿ, ಬನ್ನಿ. ಓಕೆ ಓಕೆ. ಕ್ಲಿಯರ್ ಮಾಡಿ ಆಮೇಲೆ ಇದನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಲ್ ಮಾಡ್ತಾರೆ. ಓಕೆನಾ? ಏನೋ ಒಂಚೂರು ನೋಡು ಮರೆಯ ಎಲ್ಲ ನೀವೆಲ್ಲ ಒಂದೇ ಏಜ್ ಗ್ರೂಪ್. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ನಾನು ಇವತ್ತೇ ಲಾಸ್ಟ್. ನಾನು ನೆಕ್ಸ್ಟ್ ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಲ್ಲ ಅಣ್ಣ. ನಾನು ಹೇಳೋಷ್ಟು ಹೇಳಿದ್ದೀನಿ, ನನಗೇನು ಗೊತ್ತಿಲ್ಲ ಅಣ್ಣ. ನೀವು ಯತೀಶ್ಗೆ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಫೋನ್ ಬಂದಿದ್ರೆ ನಾನು ಮಾಡಿಲ್ಲ. ವಿಚಾರ ಜನರಿಗೂ ಗೊತ್ತಾಗ್ಲಿ, ಕೆಲವೊಂದು ನಡೆಯೋದು ಏನಿದೆ ನಡ್ಕೊಂಡು ಹೋಗ್ಲಿ ಅಂತ. ಗೊತ್ತಾಯ್ತು ಸರ್. DC ಅವ್ರದ್ದು ನೀವೇನು ಇದು ಮಾಡಕ್ ಹೋಗ್ಬೇಡಿ. DC ಅವ್ರದ್ದು ನಾವು ಕೊಟ್ಟು ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಕೊಟ್ಟು ನಾವು ಮಾಡಿಸ್ಕೊಳಕ್ ಆಗಲ್ಲ. ಅದು ಅವ್ರು ಬಿಟ್ಟು ಅಂತದ್ದು. ನಿಮ್ಮ ಕಡೆಯಿಂದ ಬಜೆಟ್ ಏನು? ಯಾವುದು ಸರ್? ಬಜೆಟ್ ಏನು? ನಮ್ಮ ಬಜೆಟ್ ಸರ್, ನಾ ಹೇಳ್ತಾ ಇದ್ದೀನಲ್ಲ, ನಾನು 0 ಕಾಸ್ಟಲ್ಲಿ ಹೋಗ್ಬೇಕು ಅಂತಾನೆ ಇದ್ದದ್ದು. ನಂದು ಏನು ಅಂತಂದ್ರೆ 0 ಕಾಸ್ಟಲ್ಲೇ ಹೋಗ್ಬೇಕು ಅಂತ ಇದ್ದದ್ದು ನಾನು. ಅಲ್ಲ, ಇವಾಗ ನೀವು ಯತೀಶ್ ಹತ್ರ ಮಾತಾಡಿದ್ದೀರಲ್ವಾ? ಯಾವ್ದು ಹೇಳಿದ್ರು, ಮಾತಾಡಿದೀನಿ. ಇಷ್ಟೊತ್ತು ಬರ್ಬೇಕಾಯ್ತು ಅಂತನೂ ಅಂದರು. ಇಲ್ಲ ಇಲ್ಲ, ಇವತ್ತು ಏನೋ ಬೇಡ ಅಂದ್ರೆ ಇದು ರಿಜೆಕ್ಟ್ ಮಾಡ್ಬಿಟ್ರಂತೆ ಅಂತ ಬೈದ್ರು. ನಾನು ಎಲ್ಲಿ ಮಾಡಿದೆ ಯತೀಶ್? ಏನಂತ ಮಾತಾಡ್ತೀರ ನೀವು ಅಂತ ಸುಮ್ಮನೆ ಆಗೋದು. ಆಯ್ತು, ಇವತ್ತು ಏನ್ ಮಾತಾಡ್ಕೊಂಡ್ ಬರ್ತೀರ ನೋಡ್ತೀನಿ ಸುಮ್ಮನೆ ಮಾಡಿ. ಯತೀಶ್ ಇವರು ಮಾಡಿದ್ರು ನಡೀತಿದ್ರೆ ಆ ಕಡೆಯಿಂದ ಸರಿ ಸರಿ. ನೀವು ಎಲ್ಲಿದ್ದೀರಾ ಸರ್? ಇಲ್ಲೇ ಬಂದೆ ಮಧುರ ಟಿಫಾನಿಸ್ ಹತ್ರ. ಬನ್ನಿ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ, ಪಾರ್ಕ್ ಮಾಡ್ಬಿಟ್ಟು ಬನ್ನಿ ನಿಮ್ದು ಕಾರ್ನ. ಓಕೆ ಓಕೆ. ಎಲ್ಲಿ ಸರ್? ಇಲ್ಲಿ ಆಲ್ಟ್ರೋಸ್ ನಿಲ್ಸ್ಕೊಂಡಿದ್ದೀನಿ, ಬನ್ನಿ. ಓಕೆ ಓಕೆ. ಕ್ಲಿಯರ್ ಮಾಡಿ ಆಮೇಲೆ ಇದನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಲ್ ಮಾಡ್ತಾರೆ. ಓಕೆನಾ? ಏನೋ ಒಂಚೂರು ನೋಡು ಮರೆಯ ಎಲ್ಲ ನೀವೆಲ್ಲ ಒಂದೇ ಏಜ್ ಗ್ರೂಪ್. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ನಾನು ಇವತ್ತೇ ಲಾಸ್ಟ್. ನಾನು ನೆಕ್ಸ್ಟ್ ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಲ್ಲ ಅಣ್ಣ. ನಾನು ಹೇಳೋಷ್ಟು ಹೇಳಿದ್ದೀನಿ, ನನಗೇನು ಗೊತ್ತಿಲ್ಲ ಅಣ್ಣ. ನೀವು ಯತೀಶ್ಗೆ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಫೋನ್ ಬಂದಿದ್ರೆ ನಾನು ಮಾಡಿಲ್ಲ. ವಿಚಾರ ಜನರಿಗೂ ಗೊತ್ತಾಗ್ಲಿ, ಕೆಲವೊಂದು ನಡೆಯೋದು ಏನಿದೆ ನಡ್ಕೊಂಡು ಹೋಗ್ಲಿ ಅಂತ. ಗೊತ್ತಾಯ್ತು ಸರ್. DC ಅವ್ರದ್ದು ನೀವೇನು ಇದು ಮಾಡಕ್ ಹೋಗ್ಬೇಡಿ. DC ಅವ್ರದ್ದು ನಾವು ಕೊಟ್ಟು ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಕೊಟ್ಟು ನಾವು ಮಾಡಿಸ್ಕೊಳಕ್ ಆಗಲ್ಲ. ಅದು ಅವ್ರು ಬಿಟ್ಟು ಅಂತದ್ದು. ನಿಮ್ಮ ಕಡೆಯಿಂದ ಬಜೆಟ್ ಏನು? ಯಾವುದು ಸರ್? ಬಜೆಟ್ ಏನು? ನಮ್ಮ ಬಜೆಟ್ ಸರ್, ನಾ ಹೇಳ್ತಾ ಇದ್ದೀನಲ್ಲ, ನಾನು 0 ಕಾಸ್ಟಲ್ಲಿ ಹೋಗ್ಬೇಕು ಅಂತಾನೆ ಇದ್ದದ್ದು ನಾನು. ನಂದು ಏನು ಅಂತಂದ್ರೆ 0 ಕಾಸ್ಟಲ್ಲೇ ಹೋಗ್ಬೇಕು ಅಂತ ಇದ್ದದ್ದು ನಾನು. ಅಲ್ಲ, ಇವಾಗ ನೀವು ಯತೀಶ್ ಹತ್ರ ಮಾತಾಡಿದ್ದೀರಲ್ವಾ? ಯಾವ್ದು? ಹೇಳಿದ್ರು, ಮಾತಾಡಿದ್ದೀನಿ. ಇಷ್ಟೊತ್ತು ಬರ್ಬೇಕಾಯ್ತು ಅಂತನೂ ಅಂದರು. ಇಲ್ಲ ಇಲ್ಲ, ಇವತ್ತು ಏನೋ ಬೇಡ ಅಂದ್ರೆ ಇದು ರಿಜೆಕ್ಟ್ ಮಾಡ್ಬಿಟ್ರಂತೆ
ಅಂತ ಬೈದ್ರು. ನಾನು ಎಲ್ಲಿ ಮಾಡ್ದೆ ಇದ್ದಿ ಏನಂತ ಮಾತಾಡ್ತೀರ ನೀವು ಅಂತ ಸುಮ್ಮನೆ ಆಗೋದು. ಆಯ್ತು ಇವತ್ತು ಏನ್ ಮಾತಾಡ್ಕೊಂಡ್ ಬರ್ತೀರ ನೋಡ್ತೀನಿ ಅಂತ ಸುಮ್ಮನೆ ಮಾಡಿ ಇವರು ಮಾಡಿದ್ರು ನಡೀತಿದ್ರೆ ಆ ಕಡೆಯಿಂದ ಮೂವ್ ಮಾಡ್ತಾರೆ. ಸರಿ ಸರಿ. ಪುನೀತ್ ಎಲ್ಲಿದ್ದೀರಾ? ಬೇಕು ಅದನ್ನು ಹೇಳಂಗಿಲ್ಲ. ಎಷ್ಟು ಆಡಿದಾರಲ್ಲ ಹೆಂಗೆ ಇಲ್ಲಿ ಒಂಥರ. ಆಮೇಲೆ ನಮಗೆ ಏನೋ ಒಂದು ನಾನು ಹೇಳೋದು ನೀವು ಜಾಸ್ತಿ ಅನ್ಕೊ ಒಂದು ಮಿನಿಮಮ್ ಅಂತ ಮಾಡಬೇಕು. ಮಿನಿಮಮ್ ಎಷ್ಟು ಮಾಡಬೇಕು? ಈಗ ನಾವು ಹೆಂಗೆ ಗೊತ್ತಾ ಅಲ್ಲಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಕೆಲವು ಫಾರ್ಮಾಲಿಟೀಸ್ ಗೊತ್ತಾಯ್ತಲ್ಲ. ಗೊತ್ತಾಯ್ತು ಸರ್. ಈಗ ಆಫೀಸ್ಗೆ ಹೋಗುತ್ತೆ ನಿಮ್ಮದು ಇದು ಮಾಡಿ ಸರ್. ಈಗ ನೋಡಿ ನೀವು ಮಿನಿಮಮ್ ಈಗ ನಮಗೇನು ಗೊತ್ತಾ ಇಲ್ಲಿ ಕೇಸ್ ವರ್ಕರ್ ಇದ್ದಾರಲ್ಲ ಅವರೆಲ್ಲ ಹಂಚ್ಕೊಳ್ತಾರೆ. ಅವ್ರಿಗೊಂದು ಕೊಡಬೇಕು. ಅವ್ರು ಇಷ್ಟು ಜನ ಇದ್ದಾರೆ. ಒಂದ ಸರ್. ಹೌದು ಅಭ್ಯಾಸ ಇದೆ. ಈಗ ಅವ್ರನ್ನ ಮೂವ್ ಮಾಡೋದು ಅವ್ರಿಗೆ. ಆಮೇಲೆ ನಮ್ಮ ಸೂಪರ್ಮೆಂಟ್ ಇದ್ದಾರೆ ಅವ್ರಿಗೊಂದು ಕೊಡ್ತಾರೆ. ಅದರಿಂದ ಮಿನಿಮಮ್ ಆದರೂ ಕೊಡಬೇಕಾಗುತ್ತೆ. ಮಿನಿಮಮ್ ನಾನು ಹೇಳೋದು ಈಗ ಏನೂ ಇಲ್ಲ ಅಂತಿಲ್ಲ. ಒಂಚೂರು ಎಷ್ಟು ಹೇಳಿ ಸರ್ ಮಿನಿಮಮ್? ನಾವು ನಾನು ಹೇಳ್ತೀನಿ ನನಗೆ ಒಂಥರ ಅಥವಾ ಸಂಕೋಚ. ಗೊತ್ತಾಯ್ತಾ ನನಗೆ? ಹೇಳಲ್ಲ. ಒಂದು ನಾನು ಹೇಳೋದು ಒಂದು ಟೋಕನ್ ಆಫ್ ರೆಸ್ಪೆಕ್ಟ್ ಒಂದು ನಾಮಿನಲ್ ಮಾಡ್ಕೊಂಡು ಹೋಗಿ ಪಟ ಪಟ ಅನ್ನೋ ನಾನು ಹೇಳ್ತೀನಿ. ನಾನು ಅಷ್ಟೇ ಹೇಳ್ತೇನೆ. ನನಗೆ ಒಬ್ಬಳೇ ಮಗಳಿರೋದು ಇದು ಒಂದೇ ನನ್ನ ಟ್ರಾನ್ಸ್ಫರ್ ನನಗೆ ತರಲೆ ಊರು ಬಂದಿರೋದು. ನಾನು ಯಾರಿಗೂ ಹೇಳಲ್ಲ. ಗೊತ್ತಾಯ್ತು ಹೇಳ್ತೀನಿ ನಾನು. ನೋಡಪ್ಪ ಅದು ನಾನು ಶಿವಶಂಕರ್ಗೆ ಸಿಂಪಲ್ ಆಗಿ ಮಾಡಿ ಏನು ಬೇಡ ಮಿನಿಮಮ್ ಆದರೂ ನಾನು ಹೇಳ್ತೀನಲ್ಲ. ನಾನು ಹೇಳ್ತೀನಿ ಈಗ ಅವ್ರ ಸ್ಟಾಫಿಗೆ ನೋಡಿ ನೀವು ಸಂತೋಷಗೊಂಡು ಈಗ ನಾನು ಉಸ್ತುವರೆ ನೀವೇ ನೋಡ್ಕೋಬೇಕು. ಅವ್ರು ಏನು ಗೊತ್ತಾ ಉಸ್ತುವರೆ ಎಮ್ಮತ್ತು ಕೇಳ್ತಾರೆ. ಎಮ್ಮತ್ತು ಅಂದರೆ ನೋ ಅಬ್ಜೆಕ್ಷನ್ ಲೆಟರ್ ಆಫ್ ದಿ ರೆಕಾರ್ಡು. ಹಾಂ ಅವ್ರನ್ನ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ನಿಮ್ಮದು ಮಾತಾಡಿ ಸರ್. ಉಸ್ತುವರಿ ನೀವು ನೋಡ್ಕೊಂಡ್ರು ಬಟ್ ಅವರಿಂದ ನನಗೆ ಫೋನ್ ಬರಬೇಕು. ಫೋನ್ ಮಾಡಿ ಅವ್ರ ಕೈ ತಗೋಬೇಡ್ರಿ ಅನ್ಬೇಕು. ಸುಮ್ಮನೆ ಸರಿ ಸರ್ ಅನ್ಬೇಕು. ಆಯ್ತು ಮಾತಾಡ್ತೀನಿ ಬಿಡಿ ಸರ್. ಗೊತ್ತಾ ಅಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಸರ್ ಅವ್ರು ಯಾರಿಗೂ ಕೊಡಲ್ಲ ನಮಗೆ ಹಂಗೆ ಹೇಳ್ಬೇಕು. ಇಲ್ಲ ಅವರೆಲ್ಲ ನಿರೀಕ್ಷೆ ಮಾಡಿ ನಾನು ಇಲ್ಲಿಂದ ಕೊಡೋದು ನಾವು ಅರ್ಥ ಆಯ್ತು. ಹಂಗೆ ಹೇಳಿಸ್ಬೇಕು. ಅವಾಗ ನಾನು ಹೇಳಕ್ಕೆ ಸುಲಭ ಆಗುತ್ತೆ. ಸರ್ ಅದೇನೋ ಕೊಡೋದಿಲ್ಲ ಅಂತ. ಅವರು ಜೀರೋದಲ್ಲಿದ್ದಾರೆ. ಜೀರೋ ಬಟ್ ನಾನು ಹೇಳೋದು ನನಗೆ ಇಷ್ಟು ಬೇಡ. ನಾನು ನಿಮ್ಮ ಹತ್ರ ಎಲ್ಲ ಹೋಗ್ತೀವಿ ಎಲ್ಲೆಲ್ಲ ನೀವು ಏನೇ ಇದ್ರು ಸರ್ ಅವ್ರು ಹೇಳಿದ್ರೆ ನಾನು ನಾನೇ ಹೇಳೋದು. ಈಗ ಅವ್ರು ಭ್ರಷ್ಟ ಅನ್ನೋ ಬೇಡ. ಉಚಿತ ಯೋಜನೆ ಅಂತ ಹೇಳ್ತಾರಲ್ಲ ಗೃಹಲಕ್ಷ್ಮಿ ಆ ಥರ ಆದ್ರೂ ಅದು ಆಗಿ ಅಂದ್ರೆ ಏನಾಗುತ್ತೆ ಅಂತ ಆಯ್ತು 50% ಕನ್ಸಿಡರ್ ಕೊಡೋದು. ಏನೇನು ಈಗ ಪಕ್ಕದವರಿಗೆ ನಾವು ತಗೊಂಡಿದ್ದೀವಿ ಅವ್ರಿಗೆ ಅರ್ಧ ಕೊಡಲಿ ಏನು ಸಂತೋಷ. ಈಗ ಉಸ್ತುವಾರಿ ಅನ್ನೋದು ನೀವು ಹೇಳಿಸ್ಬೇಕು. ಏನು ತಗೊಳ ಅವ್ರು ಏನು ಕೊಡೋದಿಲ್ಲ ಕಣಯ್ಯ ಪ್ರೆಷರ್ ಆಗ್ಬೇಕಲ್ಲ ನೀವು. ಆ ಓರ್ ನನಗೆ ಬರಬೇಕು. ಸರಿ ಸರ್ ಆಯ್ತು. ಅದು ಬರಬೇಕು ನೀವು. ಇಲ್ಲ ನೀವು ಅದನ್ನ ಮೊಬೈಲ್ ಮಾಡಿ ಬೇರೆಯವ್ರು ತಿರುಗಿ ಹೇಳ್ಕೊಂಡು ತಿರುಗಬಾರ್ದು. ಹಿಂಗೆ ಮಾಡ್ತೇನೆ ಏನು ಸಂತೋಷ. ಅದನ್ನಾದ್ರೂ ಮಾಡಿದ್ವಿ. ಇದೇನಾಗುತ್ತೆ ಇಲ್ಲಿ ನಾನು ಒಬ್ಬನೇ ಅಲ್ಲ ಕೈ ನಾನು ಮಾಡಬೇಕಾಗ್ತದೆ. ತಪ್ಪಾಗ್ತದೆ. ಅವ್ರೇನು ತಿಳ್ಕೊಂತಾರೆ ಇವನೇನು ನಾಟಕ ಆಡ್ತಾನೆ ಅಂತ. ಏನಾಗ್ತಂದ್ರೆ ನನಗೂ ಕೊಡಕ್ಕೆ ಅರ್ನಿಂಗ್ಸ್ ಇಲ್ಲ ಸರ್. ಈಗ ನಾನು ಹೇಳೋದು ಮಿನಿಮಮ್ ಏನು ಒಂದು ಮಾತ್ರಪ್ಪ ಅದು ನೀವು ಅವ್ರು ತಿಳ್ಕೊಂಡಿರ್ತಾರೆ. ಈಗ ನಾವು ಪಕ್ಕದಲ್ಲಿ ಕೊಟ್ಟಿರ್ತೀವಿ ಏನು ಸ್ವಲ್ಪ ಅವ್ರು ಅರ್ಧ 50% ಕೊಡುವ. ಬಟ್ ಏನೂ ಇಲ್ಲ ಅದು ಹಂಗೆ ಮೆಸೇಜ್ ಹೋಗ್ತದೆ. ಆದರೆ ನಮ್ಮಷ್ಟು ಲಿಬರಲ್ ನಿಮ್ಗೆ ಯಾರೂ ಸಿಗೋದಿಲ್ಲ. ಈಗ ನಾನು ಹೋಗಿ ನನ್ನ ಅಂಡರ್ಲಿ ಭಾಳ ಜನ ಇದ್ದಾರೆ. ಅವ್ರಿಗೆಲ್ಲ ನಮ್ಮ ಆಫೀಸಲ್ಲಿ ನಾವು ಕೆಲವು ಪ್ರೊಸೀಜರ್ ಇದೆ. ಅಲ್ಲಿ ಒಂದು ಪ್ರೊಸೀಜರ್ ಅದು ನೀವು ಫೋನ್ ಓಡಿಸೋದ್ರಲ್ಲಿ ಏನೇ ಮಾಡಿದ್ರು ನಾವು ಹಿಂಗೆ ಏನಂತಾರೆ ಸತ್ಯ ಹಿಂಗೆ ಮಾಡ್ಕೊಂಡೇ ಹೋಗ್ಬೇಕು ಹೊರತು ಇಲ್ಲ ನಾನೇ ಪಾಠ ಅಂದ್ಬಿಡ್ತಾರೆ ಇಲ್ಲಿ ಜನ. ನಮ್ಮ ಫಸ್ಟ್ ಲ್ಯಾಬ್ ಬೇಡ ಸೆಕೆಂಡ್ ಲ್ಯಾಬ್ ಬೇಡ ನಾಳೆ ಹೋಗಿ ಯಾವುದೋ ತಗೊಂಡಿಲ್ಲ ಹೊಸ ಕ್ರಿಯೇಟ್ ಮಾಡಿದೀವಿ ಬೇಕು. ಅದನ್ನು ಹೇಳಂಗಿಲ್ಲ. ಡಿಸಿ ರವಿಶಂಕರ್ ಅಂದ್ರೆ ಅಬಕಾರಿ ಡಿಸಿ ರವಿಶಂಕರ್ ಮತ್ತೆ ಇನ್ಸ್ಪೆಕ್ಟರ್ ಶಿವಶಂಕರ್ ಜೊತೆ ಪುನೀತ್ ಮಾತನಾಡಿರುವಂತಹ ಆಡಿಯೋ ಸಾಕ್ಷಿಗಳನ್ನ ಕೇಳಿಸ್ಕೊಂಡ್ರಿ. ಅಂದ್ರೆ ಅವ್ರು ಯಾವ ರೀತಿ ಚೌಕಾಸಿಗೆ ಇಳಿತಾ ಇದ್ರು ಅಂತಂದ್ರೆ ನಿಮ್ಗೆ ಅಷ್ಟು ಕೊಡಕ್ಕಾಗಿಲ್ಲ ಅಂದ್ರೆ ಇಷ್ಟು ಕೊಡಿ, ಇಲ್ಲಾಂದ್ರೆ ಫೈಲ್ ಮಾಡೋಕ್ಕಾಗಲ್ಲ. ನಾಚಿಕೆ ಆಗ್ಬೇಕು ಮಾತ್ರ. ಈ ರೀತಿ ಈ ತರಕಾರಿ ಚೌಕಾಸಿ ಮಾಡ್ತಾರಲ್ಲ ಆ ತರ ನೀವು ವ್ಯವಹಾರಕ್ಕೆ ಇಳಿದಿರ್ತೀರಿ ಈ ಲಂಚದ ವಿಚಾರದಲ್ಲಿ ಅಂದ್ರೆ. ಹಾಗಾದ್ರೆ ಆಡಿಯೋ ಸಾಕ್ಷಿಗಳಾಯ್ತು, ಈಗ ವಿಡಿಯೋ ಸಾಕ್ಷಿ ಕೂಡ ಇದೆ ಪವರ್ ಟಿವಿ ಹತ್ರ. ಆ ವಿಡಿಯೋ ಸಾಕ್ಷಿಗಳು ಏನ್ ಹೇಳ್ತಾ ಇದ್ದಾವೆ ಕೇಳಿಸ್ಕೊಳ್ಳಿ.
ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಹಾಂ ಸರಿ ಸರ್ ಸರಿ ಏನೇನಿಲ್ಲ ನೀವು ವೆಯ್ಟ್ ಮಾಡಬೇಕು. ಆಯ್ತು ಸರ್. 2 ನಿಮಿಷ ಮುಗಿಸ್ಬಿಡ್ತೀನಿ ಆರಾಮಾಗಿ, ಒಂದು 5 ನಿಮಿಷ. ಓಕೆ ಓಕೆ ಸರ್. ಹಾಂ ನೋಡ್ಬಿಡಿ, ಏನಿಂಥವೆಲ್ಲ ಮಾಡಬೇಕು. ಹಾಂ ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಹಾಂ ಆಮೇಲೆ ನಿಮ್ಗೆ ಹೇಳಂಗಿಲ್ಲ. ಸರಿ ಆಯಿತು, ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಹಾಂ ಸರಿ ಸರ್ ಸರಿ ಏನೇನಿಲ್ಲ ನೀವು ವೆಯ್ಟ್ ಮಾಡಬೇಕು. ಆಯ್ತು ಸರ್. 2 ನಿಮಿಷ ಮುಗಿಸ್ಬಿಡ್ತೀನಿ ಆರಾಮಾಗಿ, ಒಂದು 5 ನಿಮಿಷ. ಓಕೆ ಓಕೆ ಸರ್. ಹಾಂ ನೋಡ್ಬಿಡಿ, ಏನಿಂಥವೆಲ್ಲ ಮಾಡಬೇಕು. ಹಾಂ ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಹಾಂ ಆಮೇಲೆ ನಿಮ್ಗೆ ಹೇಳಂಗಿಲ್ಲ. ಸರಿ ಆಯಿತು, ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಹಾಂ ಸರಿ ಸರ್ ಸರಿ ಏನೇನಿಲ್ಲ ನೀವು ವೆಯ್ಟ್ ಮಾಡಬೇಕು. ಆಯ್ತು ಸರ್. 2 ನಿಮಿಷ ಮುಗಿಸ್ಬಿಡ್ತೀನಿ ಆರಾಮಾಗಿ, ಒಂದು 5 ನಿಮಿಷ. ಓಕೆ ಓಕೆ ಸರ್. ಹಾಂ ನೋಡ್ಬಿಡಿ, ಏನಿಂಥವೆಲ್ಲ ಮಾಡಬೇಕು. ಹಾಂ ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಹಾಂ ಆಮೇಲೆ ನಿಮ್ಗೆ ಹೇಳಂಗಿಲ್ಲ. ಸರಿ, ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಬಂದಿತ್ತು. ಇಸ್ಲಾಮು ಆಮೇಲೆ ಸ್ವಲ್ಪ ಒಂದು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ನೋಡ್ಬೇಕು. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಬಂದಿತ್ತು. ಇಸ್ಲಾಮು ಆಮೇಲೆ ಸ್ವಲ್ಪ ಒಂದು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ನೋಡ್ಬೇಕು. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಬಂದಿತ್ತು. ಇಸ್ಲಾಮು ಆಮೇಲೆ ಸ್ವಲ್ಪ ಒಂದು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ನೋಡ್ಬೇಕು. ಹೋಗಿದೆ ಸರ್ ಸಾಹೇಬರು. ಫೋನ್ ಮಾಡಿದ್ದೀರಾ ಸರ್? ಮಾಡಿದ್ರು. ಏನಪ್ಪ ನನ್ನ ಗಮನಕ್ಕೆ ತರ್ದಿರ ಏನು ಎಲ್ಲ ನೀನೇ ಮಾಡ್ತಾ ಇದೀಯ ಅಂತ. ಯಾವಾಗ ಸರ್? ನೀವು ಹೋಗ್ಬಿಟ್ಟು ಬಂದ್ಮೇಲೆ. ಇವಾಗಲ್ಲ, ನಿನ್ನೆ ಯಾವಾಗಲೂ ಹೋಗಿದ್ರೆ ಇವತ್ತು ಹೋಗಿದ್ದ? ಯಾರಿಗೆ? ಡಿ ಸಿ ಸಾಹೇಬ್ರು. ಡಿ ಸಿ ಸಾಹೇಬ್ರಾ? ಹಾಂ. ಅಲ್ಲ, ಇವಾಗ ಡಿ ಸಿ ಸಾಹೇಬ್ರಿಗೆ ನೀವು ಹಾಕಿರೋ ಅಪ್ಲಿಕೇಶನ್ ಗೊತ್ತಿರಲಿಲ್ಲ? ಹೌದು. ಹೋಗಿ ಇವತ್ತು ಭೇಟಿ ಮಾಡ್ಬಿಟ್ಟು ಬಂದೆ ನಾನು. ಭೇಟಿ ಮಾಡ್ಬಿಟ್ಟು ಬಂದೆ. ಆಯ್ತು, ನೀನೇ ಹಾಕ್ಸಿದ್ಯಲ್ಲಪ್ಪ ಅಂತ ನನಗೆ ಕ್ಲಾಸ್ ತಗೊಂಡ್ರು. ನಿನ್ ರೇಂಜ್ ಅಲ್ಲಿ ಯಾರೋ ಬಂದೆ ಹಾಕಿದ್ರೆ ಹಿಂಗೆ ನಡೆಯುತ್ತೆ ಹಂಗಾರೆ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕಾಯ್ತು? ಅಟ್ಲೀಸ್ಟ್ ನನ್ ಗಮನಕಾರ ತರ್ಬೇಕಲ್ವ ನೀವು ಈ ತರ ಹಾಕ್ತೀರಾ ಅಂತ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್. ಅಲ್ಲ, ರೇಂಜ್ ಇನ್ಸ್ಪೆಕ್ಟರ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ಬಿಟ್ರಿ ನೀವು ಹಂಗಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ನೀವು ಅಟ್ಲೀಸ್ಟ್ ಈ ತರ ನಾವು ಒಂದು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂತ ಬರ್ಬೇಕಾಯ್ತು. ಆಯ್ತು ಸರ್, ಹೇಳಿಲ್ಲ. ಆಮೇಲೆ ಉದಯಣ್ಣ ಯಾವಾಗ ಮೀಟ್ ಮಾಡಿದ್ರಿ? ನಾನು ಅವತ್ತೇ ಮೀಟ್ ಮಾಡಿದೆ ಸರ್. ಏನ್ ಹೇಳಿದ್ರು? ಸ್ಟಾಫ್ ಇಲ್ಲ. ಉದಯಣ್ಣವ್ರನ್ನ ಮೀಟ್ ಮಾಡಿದ್ರ ನೀವು? ಮಾಡಿದ್ನಲ್ಲ. ಏನ್ ಹೇಳಿದ್ರು? ಏನಿದೆ ಅದನ್ನ ಮಾಡ್ಕೊಂಡು ಹೋಗು ಅಂತ ಇರುತ್ತಲ್ಲ, ನಿಮಗೂ ಗೊತ್ತಿರಬೇಕಲ್ಲ. ಸರಿ ಸರ್, ಆಯ್ತು. ಅದೇನಿದೆ ಲೀಗಲ್ ಆಗಿ ಮಾಡಿ ಸರ್. ಅಲ್ಲ ನೀವೇ ಹೋಗಿ ಹೇಳಿದ್ರೆ ನಾವು ಏನು ಮಾಡೋಣ? ಹೇಳ್ದಿರಾ ಅಲ್ಲ ಹಾಕಿದ್ದೀರಾ? ಡಿ ಸಿ ಅವ್ರು ಏನಪ್ಪ ರೇಂಜ್ ಇನ್ಸ್ಪೆಕ್ಟರ್ ಆಗಿದ ತಕ್ಷಣ ಅಪ್ಲಿಕೇಶನ್ ಹಾಕಿದ್ಯಾ ಅಂದರೆ ನಾನೇನು ಹೇಳ್ಬೇಕು? ನಾನು ಅಪ್ಲಿಕೇಶನ್ ಸೆಲ್ಫ್ ಅಲ್ವಾ ಸರ್ ಹಾಕಿದ್ದು? ಅದೇನೆ, ರೇಂಜ್ ಇನ್ಸ್ಪೆಕ್ಟರ್ ನೀನು ನೋಡ್ಲಿಲ್ಲ, ನಿನ್ ಗಮನಕ್ಕೆ ಬರ್ತೀರಾ ಆಗ್ತಾವ್ರೆ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ನಾನು ಏನು ಹೇಳಿ?